Hello student, this session topic is standard deviation and coefficient of variation. Objective of the session: to understand the concept and computation of standard deviation and coefficient of variation. Session outcome: the students will able to understand the application of standard deviation and coefficient of variation. Standard deviation was introduced by Carl Pearson. It is very useful measure of variation. Here, instead of ignoring signs, as in the case of mean deviation, we find sum of x minus x bar square, which is always positive. Standard deviation is defined as square root of the mean of the square deviation of the item taken from mean. It denoted by small Greek letter sigma. It pronounced as sigma. Calculation of standard deviation. ಸೊ ಫಸ್ಟು ಫಾರ್ಮುಲಾಗಳು ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಇಲ್ಲಿ ಎರಡು ಫಾರ್ಮುಲಾ ಬರ್ಕೊಂಡಿದ್ದೀವಿ ಮತ್ತು ಇಲ್ಲಿ ಎರಡು ಮೆಥಡ್ಗಳು ಕೂಡ ಇವೆ. ಸೊ ಮೊದಲನೇದು ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದು ಇಂಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಮೆಥಡ್ಗಳಲ್ಲಿ ಅದನ್ನು ಮುಂದೆ ಹೋಗ್ತಾ ನೋಡೋಣ ಯಾವ ರೀತಿ ಡೈರೆಕ್ಟ್ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಇಂಡೈರೆಕ್ಟ್ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಫಾರ್ಮುಲಾ: ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೀನ್ ವ್ಯಾಲ್ಯೂ ಯಾವಾಗ ಹೋಲ್ ನಂಬರ್ ಇರುತ್ತೆ ಆ ಟೈಮಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇನ್ನೊಂದು ಫಾರ್ಮುಲಾ ಇದೆ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ sum of x square divided by n minus sum of x divided by n whole square. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೀನ್ ವ್ಯಾಲ್ಯೂ ಹೋಲ್ ನಂಬರ್ ಅಥವಾ ಫ್ರ್ಯಾಕ್ಷನ್ ನಂಬರ್, ಇದನ್ನು ಹೋಲ್ ನಂಬರ್ ಇದ್ದಾಗ ಬೇಕಾದರೂ ಬಳಸ್ಬೋದು ಅಥವಾ ಫ್ರ್ಯಾಕ್ಷನ್ ನಂಬರ್ ಇದ್ದಾಗ ಬೇಕಾದರೂ ಬಳಸ್ಬೋದು. ಆದರೆ ಫಸ್ಟ್ ಫಾರ್ಮುಲಾನ ಮೀನ್ ವ್ಯಾಲ್ಯೂ ಹೋಲ್ ನಂಬರ್ ಇದ್ದಾಗ ಮಾತ್ರ ಬಳಸಬೇಕಾಗತ್ತೆ, ಫ್ರ್ಯಾಕ್ಷನ್ ನಂಬರ್ ಇದ್ದಾಗ ಬಳಸಬಾರದು. ಸೊ ಹಿಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಎಕ್ಸ್ ಸ್ಟ್ಯಾಂಡ್ಸ್ ಫಾರ್ ವೇರಿಯಬಲ್, ಎಕ್ಸ್ ಬಾರ್ ಸ್ಟ್ಯಾಂಡ್ಸ್ ಫಾರ್ ಮೀನ್, ಎನ್ ಸ್ಟ್ಯಾಂಡ್ಸ್ ಫಾರ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಸೊಲ್ಯೂಷನ್: standard deviation calculated using following method. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನು ಬೇರೆ ಬೇರೆ ಮೆಥಡ್ ಅವಾಗಲೇ ಹೇಳಿದ್ನಲ್ಲ, ಡೈರೆಕ್ಟ್ ಮೆಥಡ್ ಮತ್ತು ಶಾರ್ಟ್ಕಟ್ ಮೆಥಡ್ ಅಂತ ಹೇಳಿದೆ. ಸೊ ಆ ಮೆಥಡ್ಗಳನ್ನು ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಶಾರ್ಟ್ಕಟ್ ಮೆಥಡ್ನ ಇಂಡೈರೆಕ್ಟ್ ಮೆಥಡ್ ಅಂತ ಕೂಡ ಕರೀತಾರೆ. ಕ್ವಶನಲ್ಲಿ ಕೊಟ್ಟಿದ್ದಲ್ಲಿ 4 8 7 5 6 3 ಇದು ವೇರಿಯೇಬಲ್ಗಳು. ಇದನ್ನು ಮೊದಲು ನಾವೇನು ಮಾಡೋಣ ಅಂದರೆ ಡೈರೆಕ್ಟ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸೊ ಡೈರೆಕ್ಟ್ ಮೆಥಡಲ್ಲಿ ಸಾಲ್ವ್ ಮಾಡೋದಾದರೆ ಸೊ ಎರಡು ಕಾಲಮ್ಗಳು ಹಾಕೊಂಡಿದ್ದು ನೋಡಿ, ಒಂದು ಎಕ್ಸ್ ಇನ್ನೊಂದು ಎಕ್ಸ್ ಬಾರ್, ಎಕ್ಸ್ ಮೈನಸ್ ಎಕ್ಸ್ ಕಾಲಮ್ ಇದೆ, ಎರಡನೇದು ಎಕ್ಸ್ ಸ್ಕ್ವೇರ್ದು ಕಾಲಮ್ ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಯಾವುದು ಅಂತಂದರೆ ಇಲ್ಲಿ ನಾವು ಬಳಸಿರೋದು standard deviation is equal to sum of x square square root of sum of x square divided by n minus sum of x divided by n whole square. ಓಕೆನಾ? ಈ ಫಾರ್ಮುಲಾ ಯೂಸ್ ಮಾಡಿದೆ. ಈ ಫಾರ್ಮುಲಾ ಪ್ರಕಾರ ನಮ್ಗೆ ಏನೇನು ಬೇಕು ಅಂತಂದರೆ ಒಂದು ಸಮ್ ಆಫ್ ಎಕ್ಸ್ ಸ್ಕ್ವೇರ್, ಇನ್ನೊಂದು ಸಮ್ ಆಫ್ ಎಕ್ಸ್. ಓಕೆ, ಅದ್ರ ಪ್ರಕಾರ ನಾವು ಇಲ್ಲಿ ಕಾಲಮ್ಗಳನ್ನ ಹಾಕೊಂಡಿದ್ದೀವಿ. ಮೊದಲು ಎಕ್ಸ್ನ ಹಾಕ್ಕೊಂಡು ಸಮ್ ಆಫ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, 33 ಬಂದಿದೆ. ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. ಎಕ್ಸ್ ಸ್ಕ್ವೇರ್ ಮಾಡಿ ಸಮ್ ಆಫ್ ಎಕ್ಸ್ ಸ್ಕ್ವೇರ್ನ ಟೋಟಲ್ ಮಾಡಿದಾಗ ನಮಗೆ 199 ಬಂದಿದೆ.
ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನು ಎನ್ ಎಷ್ಟಿದೆ ಅಂದರೆ 6 6 ಇದೆ. ಓಕೆನಾ. ಈಗ ಈ ವ್ಯಾಲ್ಯೂಗಳನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ 199 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ 6 ಮೈನಸ್ ಸಮ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 33 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ 6 ಹೋಲ್ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. ಇದನ್ನು ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಒಳಗಡೆ ಇರೋದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಕೊನೆಯಲ್ಲಿ ಸ್ಕ್ವೇರ್ ರೂಟ್ನ ತೆಗಿಯೋಣ, ಆವಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ 199 ಡಿವೈಡೆಡ್ ಬೈ 6 ಮಾಡಿದಾಗ ನಮಗೆ 33.167 ಬಂದಿದೆ. ಮೈನಸ್ 33/6 ಮಾಡಿ ಅದರಿಂದ ಸ್ಕ್ವೇರ್ ಮಾಡಿಕೊಂಡಾಗ ನಮಗೆ 30.25 ಬಂದಿದೆ. ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರು 33.167 ಮೈನಸ್ 30.25 ಮಾಡಿದಾಗ ನಮಗೆ ಸ್ಕ್ವೇರ್ ರೂಟ್ ಆಫ್ 2.917 ಬಂದಿದೆ. ಈ ಸ್ಕ್ವೇರ್ ರೂಟ್ನ ಸಿಂಪ್ಲಿಫೈ ಮಾಡಿದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂದರೆ 1.708 ಮಾರ್ಕ್ಸು. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅಂದರೆ 1.708. ಇದು ಡೈರೆಕ್ಟ್ ಮೆಥಡಲ್ಲಿ ಮಾಡೋದು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲಿ ನಾನು ಡೈರೆಕ್ಟ್ ಮೆಥಡು ಮತ್ತು ಇಂಡೈರೆಕ್ಟ್ ಮೆಥಡು ಎರಡನ್ನೂ ಮೆಥಡಲ್ಲೂ ಕೂಡ ಸಾಲ್ವ್ ಮಾಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ಫಾರ್ಮುಲಾದಲ್ಲಿ ನಾನು ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ದೀನಿ ಮತ್ತು ಇಂಡೈರೆಕ್ಟ್ ಮೆಥಡಲ್ಲೂ ಕೂಡ ಮಾಡಿದ್ದೀನಿ. ಫಾಲೋವಿಂಗ್ ಆರ್ ದ ಹೈಟ್ಸ್ ಆಫ್ 5 ಚಿಲ್ಡ್ರನ್, ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಕ್ವಶನ್ ಕೊಟ್ಟಿದ್ದಾರೆ, 5 ಜನ ಹುಡುಗರದ್ದು ಹೈಟ್ ಕೊಟ್ಟಿದ್ದಾರೆ. ಆ 5 ಜನ ಮಕ್ಕಳ ಹೈಟ್ ಇರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೈಟ್ ಇನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ 130, 137, 136, 142, 135. ಸೊ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೂ ಮೊದಲು ಕಾಲಮ್ಗಳನ್ನ ಬರ್ಕೊಬೇಕು. ಇನ್ ಕೇಸ್ ನೀವೇಂದ್ರೆ ಡೈರೆಕ್ಟ್ ಮೆಥಡಲ್ಲಿ ಮಾಡ್ತೀನಿ ಅನ್ನೋದಾದರೆ ಫಸ್ಟ್ 3 ಕಾಲಮ್ ಇಸ್ ಎನಫ್. ಯಾವುದು? ಹೈಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಸಾಕು. ಇನ್ ಕೇಸ್ ನೀವೇನಾದ್ರೂ ಶಾರ್ಟ್ಕಟ್ ಮೆಥಡು ಅಥವಾ ಇಂಡೈರೆಕ್ಟ್ ಮೆಥಡಲ್ಲಿ ಮಾಡ್ತೀನಿ ಅಂತಂದರೆ ಸೆಕೆಂಡ್ ಮತ್ತು ಥರ್ಡ್ ಕಾಲಮ್ ಏನಿದೆ ಅದನ್ನು ಇಗ್ನೋರ್ ಮಾಡಿ. ಸೊ 4th ಮತ್ತು 5th ಕಾಲಮ್ ಏನಿದೆ ಅದನ್ನು ಬರ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಫಾರ್ಮುಲಾ ಮುಂದೆ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ಹೈಟ್ ಕಾಲಮ್ದು ಟೋಟಲ್ ಮಾಡ್ಕೊಂಡಿದ್ದೀವಿ, 680 ಬಂದಿದೆ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತಂದರೆ ಮೀನ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಯಾವುದಕ್ಕೆ? 130, 137, 136, 142, 135ಗೆ ನಾವೇನು ಮಾಡಬೇಕಾಗತ್ತೆ? ಮೀನ್ ವ್ಯಾಲ್ಯೂನ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗತ್ತೆ. ಸೊ ಮೀನ್ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡಿ. ಸಮ್ ಆಫ್ ಎಕ್ಸ್ ಮೈನಸ್ ಎನ್ ಮಾಡಿದಾಗ ಮೀನ್ ವ್ಯಾಲ್ಯೂ ಬಂತು 680 ಡಿವೈಡೆಡ್ ಬೈ 5 ಮಾಡಿದಾಗ 136 ಬಂತು. ಈ 136 ನಮಗೆ ಮೀನ್ ವ್ಯಾಲ್ಯೂ ಆಗಿದೆ. ಸೊ ಸೆಕೆಂಡ್ ಕಾಲಮಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ವ್ಯಾಲ್ಯೂನ ಎಕ್ಸ್ ಬಾರ್ ಅಂದರೆ 136ಇಂದ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆನಾ. ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋದಾಗ ಏನು ವ್ಯಾಲ್ಯೂ ಬರುತ್ತೆ, ಇಲ್ಲಿ ನಾವು ಚಿಹ್ನೆಗಳನ್ನ ಇಗ್ನೋರ್ ಮಾಡೋದಿಲ್ಲ. ಓಕೆ, ಮೀನ್ ಡಿವಿಯೇಷನ್ ಮಾಡಿದ ರೀತಿ ನಾವು ಇಲ್ಲಿ ಚಿಹ್ನೆಗಳನ್ನು ಇಗ್ನೋರ್ ಮಾಡೋದಿಲ್ಲ. ಅದರ ಬದಲಿಗೆ ಅದನ್ನು ಸ್ಕ್ವೇರ್ ಮಾಡ್ಕೊತಾಯಿವಿ. ಸ್ಕ್ವೇರ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಮಾಡಿದಾಗ ಫಸ್ಟು -6 ಬಂತು, 1 ಬಂತು, 0, 6, -1 ಬಂದಿದೆ. ಸೊ ನೆಕ್ಸ್ಟ್ ಕಾಲಮಲ್ಲಿ ಏನು ಮಾಡಿದ್ದೀವಿ? ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. -6ನ ಸ್ಕ್ವೇರ್ ಮಾಡ್ಕೊಂಡಾಗ ಮೈನಸ್ ಪ್ಲಸ್ ಆಯಿತು, 6 36 ಆಯಿತು. ಅದೇ ರೀತಿ ಪ್ರತಿಯೊಂದು ವ್ಯಾಲ್ಯೂನು ಕೂಡ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಂಡೈರೆಕ್ಟ್ ಮೆಥಡ್ಗೆ ನಮಗೆ ಬೇಕಾಗಿರೋದು ಯಾವುದು ಅಂತಂದರೆ ಡಿವಿಯೇಷನ್ ಅಂತ ಕರಿತೀವಿ. ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಕ್ಸ್ ಮೈನಸ್ 135 ಯಾವುದಂದರೆ ಅಸ್ಯೂಮ್ಡ್ ವ್ಯಾಲ್ಯೂ. ಅದು ನಾವು ಈ ಡಿಸ್ಟ್ರಿಬ್ಯೂಷನಲ್ಲಿ ಏನು ವ್ಯಾಲ್ಯೂ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂನ ನಾವು ಅಸ್ಯೂಮ್ ಮಾಡಿ ತಗೊಂಡು ಅಲ್ಲಿ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಡಿವಿಯೇಷನ್ ಸ್ಕ್ವೇರ್ ಮಾಡಿಕೊಂಡು ಇಂಡೈರೆಕ್ಟ್ ಮೆಥಡಲ್ಲಿ ಮಾಡ್ಬೋದು. ನಾವು ಪ್ರತಿ ಬಾರನು ಮೀನ್ ವ್ಯಾಲ್ಯೂನೇ ಬರ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಇಲ್ಲಿ ಮೀನ್ ಬದಲಿಗೆ ನಾವೇ ಒಂದು ಅಸ್ಯೂಮ್ಡ್ ವ್ಯಾಲ್ಯೂನ ತೊಗೊಂಡಿದ್ವಿ. ಬೇಕಾದ್ರೆ ನಾವು ಅಸ್ಯೂಮ್ಡ್ ಮೀನ್ ಅಂತ ಕೂಡ ನಾವು ಕರಿಬಹುದು. ಓಕೆ, ನಾವೇ ಒಂದು ಅಸ್ಯೂಮ್ಡ್ ವ್ಯಾಲ್ಯೂನ ತೊಗೊಂಡಿದ್ವಿ. ಮೀನ್ ಏನಾಗುತ್ತೆ ಅಂದರೆ ಈ ಮೆಥಡ್ ಮಾಡಿದಾಗ ಮೀನ್ ಕ್ಯಾಲ್ಕುಲೇಷನ್ನು ಮಾಡೋ ಹಾಗಿಲ್ಲ. ಓಕೆ, ಸೊ ಇಲ್ಲೇನು ಮಾಡಿದ್ದೀವಿ, ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಒಂದು ಅಸ್ಯೂಮ್ಡ್ ನಂಬರು ನಾವೇ ಏನು ಮಾಡಿದ್ವಿ 135ನ ತೊಗೊಂಡಿದ್ವಿ. ನೀವು ಯಾವ ನಂಬರ್ ಬೇಕಾದ್ರೂ ತೊಗೋ, 135ನೇ ತೊಗೋಬೇಕು ಅಂತಲ್ಲ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ನಂಬರ್ ಬರ್ತದೆ. ಡಿಸ್ಟ್ರಿಬ್ಯೂಷನ್ ಒಳಗಡೆ ಇರುವಂಥ ನಂಬರ್ನೇ ತೊಗೊಳ್ಬೇಕಾಗತ್ತೆ. ಓಕೆ, ಇದು ತೊಗೊಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ಆ ನಂಬರು ಆದಷ್ಟು ಸಣ್ಣ ನಂಬರ್ ಬರಬೇಕು, ಡಿವಿಯೇಷನ್ ನಂಬರು. ಆ ರೀತಿ ನೋಡಿ ನೀವು ನಂಬರ್ನ ತೊಗೊಳ್ಬೇಕಾಗತ್ತೆ. ಓಕೆ, ಸೊ ಎಕ್ಸ್ ಮೈನಸ್ 135 ಮಾಡಿದ್ರೆ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ವ್ಯಾಲ್ಯೂಗಳು ಬಂದಿದೆ. ಇಲ್ಲೂ ಕೂಡ ನಾವೇನು ಚಿಹ್ನೆಗಳನ್ನ ಇಗ್ನೋರ್ ಮಾಡೋದಿಲ್ಲ. ನೆಕ್ಸ್ಟ್ ಕಾಲಮಲ್ಲಿ ಡಿ ಸ್ಕ್ವೇರ್ ಅಂದರೆ ಡಿವಿಯೇಷನ್ ನಂಬರ್ನ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ಸೊ ಅದರದ್ದು ಟೋಟಲ್ ಎಷ್ಟು ಬಂದಿದೆ ಅಂದರೆ 79 ಬಂದಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಇದೆ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಬಂದಿದೆ, 74 ಇದೆ ಅಲ್ವಾ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಎನ್ ವ್ಯಾಲ್ಯೂ 5 ಇದೆ. 74ನ 5ಇಂದ ಡಿವೈಡ್ ಮಾಡಿದಾಗ ನಮಗೆ 14.8 ಬಂದಿದೆ. ಆ 14.8ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ತೆಗೆದಾಗ ನಮಗೆ 3.85 ಬಂದಿದೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 3.85. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಹೈಟ್ ಈಸ್ 3.85 ಆಗಿದೆ. ಸೊ ಈಗ ಶಾರ್ಟ್ಕಟ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಶಾರ್ಟ್ಕಟ್ ಮೆಥಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ is equal to square root of sum of d square divided by n minus sum of d divided by n ಹೋಲ್ ಸ್ಕ್ವೇರ್ ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಡಿ ಅಂದರೆ ಡಿವಿಯೇಷನ್, ಆಲ್ರೆಡಿ ನಾವು ಅಲ್ಲಿ ಟೇಬಲ್ಗಳನ್ನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ವ್ಯಾಲ್ಯೂಗಳನ್ನ ಈಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಸೊ ಅದೇ ಟೇಬಲಲ್ಲಿ ಸಮ್ ಆಫ್ ಡಿ ಸ್ಕ್ವೇರ್, ಸಮ್ ಆಫ್ ಡಿದು ವ್ಯಾಲ್ಯೂ ಇದೆ ನೋಡೋಣ. ನೋಡಿ, ಸಮ್ ಆಫ್ ಡಿ ವ್ಯಾಲ್ಯೂ 5 ಇದೆ. ಸಮ್ ಆಫ್ ಡಿ ಸ್ಕ್ವೇರ್ ವ್ಯಾಲ್ಯೂ 79 ಇದೆ. ಈಗ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋಣ ಬನ್ನಿ. ಸಮ್ ಆಫ್ ಡಿ ಸ್ಕ್ವೇರ್ ವ್ಯಾಲ್ಯೂ 79 ಇದೆ. ಸಮ್ ಆಫ್ ಡಿ ವ್ಯಾಲ್ಯೂ 5 ಇದೆ. ಓಕೆ, ಸ್ಕ್ವೇರ್ ರೂಟ್ ಒಳಗಡೆ ಇರೋದನ್ನ ಫಸ್ಟು ಸಾಲ್ವ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 79 ಬೈ 5 ಮಾಡಿದಾಗ ನಮಗೆ 15.8 ಬಂತು. ಸೊ ಮೈನಸ್ 5 ಡಿವೈಡ್ ಬೈ 5 ಮಾಡಿದಾಗ 1 ಬಂತು. 1ನ ಸ್ಕ್ವೇರ್ ರೂಟು 1 ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 15 ಮೈನಸ್ 8 ಮೈನಸ್ 1 ಮಾಡಿದಾಗ 15.8 ಮೈನಸ್ 1 ಮಾಡಿದಾಗ 14.8 ಬಂದಿದೆ. ಸೊ 14.8ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ತೆಗೆದಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ, 3.85 ನೋಡಿ. ಶಾರ್ಟ್ಕಟ್ ಮೆಥಡಲ್ಲಿ ಎಷ್ಟು ಬಂದಿದೆ, 3.85. ಡೈರೆಕ್ಟ್ ಮೆಥಡಲ್ಲಿ ಎಷ್ಟು ಬಂದಿದೆ, ಅಲ್ಲೂ ಕೂಡ 3.85. ನೀವು ಯಾವುದೇ ಮೆಥಡ್ ಯೂಸ್ ಮಾಡಿದ್ರೂ ಆನ್ಸರಲ್ಲಿ ಯಾವುದೇ ರೀತಿ ಚೇಂಜಸ್ಸು ಕೂಡ ಬರೋದಿಲ್ಲ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ನೋಡೋಣ. ದ ರಿಲೇಟಿವ್ ಮೆಷರ್ corresponding to standard deviation is known as coefficient of variation. Coefficient of variation is defined as the ratio between standard deviation and mean expressed as percentage. So coefficient of variation ದು ಫಾರ್ಮುಲಾ ಇದೆ ನೋಡಿ. ಸೊ ಅಲ್ಲೇ ಹೇಳಿದ್ದೆ ನಿಮಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮೀನ್ದು ರೇಷಿಯೋನ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಕರಿತೀವಿ. ಸೊ ಫಾರ್ಮುಲಾ ನೋಡಿ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸಿ ವಿ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡಿದಾಗ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸಿ ವಿ ಸಿಗುತ್ತೆ. ಸೊ ಒಂದು ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು ಕ್ವಶನ್ ಇದೆ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಡೇಟಾ. 2 ಫ್ಯಾಕ್ಟ್ರಿ ಕೊಡಿದ್ರೆ, ಫ್ಯಾಕ್ಟ್ರಿ ಎ ಫ್ಯಾಕ್ಟ್ರಿ ಬಿ, ಅಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಫ್ಯಾಕ್ಟ್ರಿ ಎ 100, ಫ್ಯಾಕ್ಟ್ರಿ ಬಿ 200.
average wages per employee per month. Factory A rupees 120, factory B 85 rupees. Next one, standard deviation of wages per employees per month. Factory A 3, factory B 4. ಸೊ ಇದರ ನಾವೇನು ಕ್ಯಾಲ್ಕುಲೇಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ವಿಚ್ ಫ್ಯಾಕ್ಟ್ರಿ ಪೇಸ್ ಮೋರ್ ವೇಜಸ್, ಯಾವ ಫ್ಯಾಕ್ಟ್ರಿ ಹೆಚ್ಚು ಕೂಲಿಯನ್ನು ಕೊಡುತ್ತೆ ಎಂಪ್ಲಾಯೀಸ್ಗಳಿಗೆ ಅಥವಾ ಸಂಬಳವನ್ನು ಕೊಡುತ್ತೆ. ಇನ್ ವಿಚ್ ಫ್ಯಾಕ್ಟ್ರಿ ದೆರ್ ಈಸ್ ಮೋರ್ ಕನ್ಸಿಸ್ಟೆನ್ಸಿ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ವೇಜಸ್ ಪರ್ ಎಂಪ್ಲಾಯಿ, ಯಾವ ಒಂದು ಕಂಪ್ನಿನಲ್ಲಿ ವೇಜಸ್ ಅಂದರೆ ವೇತನವನ್ನು ಕೊಡಬೇಕಾದ್ರೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಈ ಕನ್ಸಿಸ್ಟೆನ್ಸಿ ಅನ್ನೋ ಪದ ಎಲ್ಲಿ ಕೇಳ್ತೀವೋ ಆವಾಗ ನಾವು ಸಿ ವಿ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನೋದು ತಲೆಗೆ ಬಂದುಬಿಡಬೇಕು. ಕನ್ಸಿಸ್ಟೆನ್ಸಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನ ಬಳಸ್ತೀವಿ. ಸೊ ಇದನ್ನು ಸಾಲ್ವ್ ಮಾಡೋಣ ಬನ್ನಿ. ಸೊ ಸ್ಕಿನ್ನಲ್ಲಿ ನೋಡ್ತಾ ಇದ್ದೀರಾ, ಫಸ್ಟು ಫ್ಯಾಕ್ಟ್ರಿ ಏದು ಮಾಡ್ಕೊಳ್ಳೋಣ, ಆಮೇಲೆ ಫ್ಯಾಕ್ಟ್ರಿ ಬಿದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಟೋಟಲ್ ವೇಜಸ್ ಪೇಡ್ ಟು ಎಂಪ್ಲಾಯೀಸ್ಗಳಿಗೆ ಟೋಟಲ್ ವೇಜಸ್ ಎಷ್ಟು ಕೊಟ್ಟರು ಅನ್ನೋದನ್ನು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಂಬರ್ ಆಫ್ ಎಂಪ್ಲಾಯೀಸ್ ಇಂಟು ಆವ್ರೇಜ್ ವೇಜಸ್ ಪರ್ ಮಂತ್ ಆವ್ರೇಜ್ ವೇಜಸ್ ಎಷ್ಟು ಕೊಡ್ತಾರೆ, ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೇನು ಬರುತ್ತೆ, ಟೋಟಲ್ ವೇಜಸ್ ಪೇಡ್ ಟು ಎಂಪ್ಲಾಯಿ ಬರುತ್ತೆ. ಸೊ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಟೇಬಲ್ ನೋಡಿ, ಫ್ಯಾಕ್ಟ್ರಿ ಏನಲ್ಲಿ 100 ಇದೆ, 100 ಮೆಂಬರ್ಸ್ ಇದ್ದಾರೆ ಎಂಪ್ಲಾಯೀಸು. ಆವ್ರೇಜ್ ವೇಜಸ್ಸು 120 ಇದೆ. ಸೊ 120 ಇಂಟು 100 ಮಾಡಿದಾಗ ನಮಗೆ 12,000 ಬಂದಿದೆ. ಟೋಟಲ್ ವೇಜಸ್ ಎಷ್ಟು ಪೇ ಮಾಡ್ತಾ ಇದ್ದಾರೆ, 12,000ನ ಪೇ ಮಾಡ್ತಾ ಇದ್ದಾರೆ. ಎಲ್ಲಿ, ಫ್ಯಾಕ್ಟ್ರಿ ಏನಲ್ಲಿ. ಅದರ ಕನ್ಸಿಸ್ಟೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಸಿ ವಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ಮುಲಾ ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಸೊ ವೇಜ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಎಷ್ಟಿದೆ 3 ಇದೆ. ಮತ್ತು ಮೀನ್ ಸ್ಯಾಲ್ರಿ, ಆವ್ರೇಜ್ ಸ್ಯಾಲ್ರಿ ಅಂತಂದರೆ ಮೀನ್ ಸ್ಯಾಲ್ರಿ ಅಂತ ಅರ್ಥ, ಅದೆಷ್ಟಿದೆ 120 ಇದೆ, 120 ರೂಪೀಸ್ ಇದೆ. ಅದನ್ನು ಸಿಂಪ್ಲಿಫೈ ಮಾಡಿದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ 3 ಡಿವೈಡೆಡ್ ಬೈ 120 ಇಂಟು 100 ಮಾಡಿದಾಗ ನಮಗೆ ಬರೋ ಆನ್ಸರು 2.5%. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಫ್ಯಾಕ್ಟ್ರಿ ಎ ಎಷ್ಟಿದೆ 2.5%. ಟೋಟಲ್ ವೇಜಸ್ ಪೇಡ್ ಟು ಎಂಪ್ಲಾಯಿ 12,000 ಇದೆ. ಫ್ಯಾಕ್ಟ್ರಿ ಬಿ ಕ್ಯಾಲ್ಕುಲೇಷನ್ ನೋಡೋಣ, ಸೇಮ್ ಫಾರ್ಮುಲಾ. ಸೊ ಇಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ 200 ಇದ್ದಾರೆ. ಆವ್ರೇಜ್ ವೇಜಸ್ ಪರ್ ಮಂತು 85 ಇದೆ. ಸೊ ಟೋಟಲ್ ವೇಜಸ್ ಎಷ್ಟಾಯಿತು ಅಂತಂದರೆ 17,000 ಆಗಿದೆ, 17,000. ಸೊ ಇಲ್ಲಿ ಫ್ಯಾಕ್ಟ್ರಿ ಎನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಟೋಟಲ್ ವೇಜಸ್ಸು 12,000, ಫ್ಯಾಕ್ಟ್ರಿ ಬಿನಲ್ಲಿ ಎಷ್ಟು ಕೊಟ್ಟಿದ್ದಾರೆ 17,000. ಸೊ ಹೈಯೆಸ್ಟ್ ವೇಜಸ್ ಯಾರು ಕೊಡ್ತಾ ಇದ್ದಾರೆ, ಜಾಸ್ತಿ ವೇಜಸ್ಸು ಫ್ಯಾಕ್ಟ್ರಿ ಬಿ ಅವರು ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಣ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಬಿ, ಕಂಪ್ನಿ ಬಿದು ಎಷ್ಟಿದೆ ಅಂತ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 4 ಇದೆ, ಮೀನ್ ವೇಜಸ್ಸು 85 ಇದೆ, ಇಂಟು 100 ಎಷ್ಟು ಬಂತು 4.7% ಬಂತು. ಫ್ಯಾಕ್ಟ್ರಿ ಬಿದು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು 4.7 ಬಂದಿದೆ, ಬಟ್ ಫ್ಯಾಕ್ಟ್ರಿ ಎದು ಎಷ್ಟಿದೆ 2.5. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಅಂತಂದರೆ ಲೆಸ್ಸರ್ ದ ವ್ಯಾಲ್ಯೂ ಆಫ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಮೋರ್ ಕನ್ಸಿಸ್ಟೆಂಟ್. ಅಂದರೆ ಸಿ ವಿ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ಸಿ ವಿ ವ್ಯಾಲ್ಯೂ, ಸಿ ವಿ ಅಂತಂದರೆ ಕೋಎಫಿಷಿಯಂಟ್ ಆಫ್ ವೇರಿಯನ್ಸು, ಸಿ ವಿ ವ್ಯಾಲ್ಯೂ ಹೆಚ್ಚಿದ್ದಷ್ಟು ಕನ್ಸಿಸ್ಟೆನ್ಸಿ ಏನಾಗುತ್ತೆ ಕಡಿಮೆ ಇರುತ್ತೆ. ಸೊ ಇಲ್ಲಿ ಬಿನಲ್ಲಿ ಸಿ ವಿ ವ್ಯಾಲ್ಯೂ ಎಷ್ಟಿದೆ 4.7% ಇದೆ. ಎ ಫ್ಯಾಕ್ಟ್ರಿ ಎಗೆ 2.5 ಇದೆ. ಸೊ ಫ್ಯಾಕ್ಟ್ರಿ ಎದು ಸಿ ವಿ ವ್ಯಾಲ್ಯೂ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು ಕಡಿಮೆ ಇದೆ. ಸೊ ಫ್ಯಾಕ್ಟ್ರಿ ಎ ಮೋರ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊಲ್ಯೂಷನ್ ನಮ್ಮ ಒಂದು ಕೊನೆಯ ಡಿಕ್ಲರೇಷನ್ ನೋಡೋಣ, ಸಜೆಷನ್ ಏನಿದೆ ಅಂತ. ಆನ್ಸರ್ ಕನ್ಕ್ಲೂಷನ್ನು, ಫ್ಯಾಕ್ಟ್ರಿ ಬಿ
ಪೇಸ್ ಮೋರ್ ವೇಜಸ್. ಫ್ಯಾಕ್ಟ್ರಿ ಬಿ ಏನು ಮಾಡ್ತಾ ಇದೆ, ಜಾಸ್ತಿ ವೇಜಸ್. ಫ್ಯಾಕ್ಟ್ರಿ ಎ 12,000 ಕೊಡ್ತಾ ಇದ್ದರೆ ಫ್ಯಾಕ್ಟ್ರಿ ಬಿ 17,000 ಕೊಡ್ತಾ ಇದೆ. ಸೊ ಮೊದಲನೇ ಕ್ವಶನ್ಗೆ ಆನ್ಸರ್ ಆಯಿತು. ಸೆಕೆಂಡು, ಕನ್ಸಿಸ್ಟೆನ್ಸಿ ಯಾರು ಅಂತ ನೋಡಿ. ಲೆಸ್ಸರ್ ದ ವ್ಯಾಲ್ಯೂ ಆಫ್ ಸಿ ವಿ ಮೀನ್ಸ್ ಕನ್ಸಿಸ್ಟೆನ್ಸಿ ಈಸ್ ಮೋರು. ಸಿ ವಿ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ಸೊ ಫ್ಯಾಕ್ಟ್ರಿ ಎ ಹ್ಯಾಸ್ ಲೆಸ್ಸರ್ ದ ವ್ಯಾಲ್ಯೂ ಆಫ್ ಸಿ ವಿ. ಫ್ಯಾಕ್ಟ್ರಿ ಎದು ಕೋಫಿಷಿಯಂಟ್ ಆಫ್ ವೇರಿಯನ್ಸ್ ವ್ಯಾಲ್ಯೂ ಲೆಸ್, ಕಡಿಮೆ ಇದೆ. ಸೊ ಆದ ಕಾರಣ ಫ್ಯಾಕ್ಟ್ರಿ ಎ ಈಸ್ ಮೋರ್ ಕನ್ಸಿಸ್ಟೆಂಟ್ ದ್ಯಾನ್ ಫ್ಯಾಕ್ಟರಿ ಬಿ. ಓಕೆ, ಯಾವಾಗಲೂ ಸಿ ವಿ ವ್ಯಾಲ್ಯೂ ಅಂದರೆ ಕೋಫಿಷಿಯಂಟ್ ಆಫ್ ವೇರಿಯನ್ಸ್ ವ್ಯಾಲ್ಯೂ ಕಡಿಮೆ ಇರಬೇಕು. ಕಡಿಮೆ ಇದ್ದಷ್ಟು ಅದರ ಅರ್ಥ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ ಅಂತ. ಸಿ ವಿ ವ್ಯಾಲ್ಯೂ ಜಾಸ್ತಿ ಇದ್ದರೆ, ಕೋಫಿಷಿಯಂಟ್ ಆಫ್ ವೇರಿಯನ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಕಂಪ್ನಿ ಯಾವುದೋ ಒಂದು ಇದ್ರದ್ದು ಆ ವ್ಯಾಲ್ಯೂ, ಆ ಡಿಸ್ಟ್ರಿಬ್ಯೂಷನ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿಲ್ಲ ಅಂತ ಅರ್ಥ. ಓಕೆ, ಕನ್ಸಿಸ್ಟೆನ್ಸಿ ಕಡಿಮೆ, ಸಿ ವಿ ವ್ಯಾಲ್ಯೂ ಜಾಸ್ತಿ ಇದ್ದರೆ ಕನ್ಸಿಸ್ಟೆನ್ಸಿ ಕಡಿಮೆ ಇದೆ, ಸಿ ವಿ ವ್ಯಾಲ್ಯೂ ಕಡಿಮೆ ಇದ್ದರೆ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.